ಮದುವೆಯ ಹೊಸದರಲ್ಲಿ. ಮದುವೆಯಾದ ಹೊಸದರಲ್ಲಿ ಒಂದು ದಿನ ನನ್ನವರು ನನ್ನ ಪಕ್ಕದಲ್ಲಿ ಕೂತು, ಪಾರ್ವತಿ, ನಾನು ನನ್ನ ತಾಯಿಯ ಒತ್ತಾಯಕ್ಕಾಗಿ ಮದುವೆಯಾಗಿದ್ದೇನೆ, ಅವಳ ಇಷ್ಟಕ್ಕೆ ವಿರೋಧವಾಗಿ ಎಂದೂ ನಡೆಯಬೇಡ ಎಂದಾಗ ನಾನು ಕಣ್ಣಗಲಿಸಿ, ಅಂದರೆ ನಿಮ್ಮ ಇಷ್ಟಕ್ಕೆ ವಿರೋಧವಾಗಿ ನಡೆಯಬಹುದೇ? ಅವಳ ಇಷ್ಟವೇ ನನ್ನ ಇಷ್ಟ, ಅವಳು ನೊಂದರೆ ನಾನು ನೊಂದಂತೆ. ನಾನು ಮನಸ್ಸು ನೋಯಿಸೇನು ಎಂಬ ಶಂಕೆ ನಿಮ್ಮಲ್ಲಿ ಹೇಗೆ? ಇಲ್ಲ ಪಾರು, ನಾನು ಸಂಶಯದಿಂದ ಕೇಳಿದ್ದಲ್ಲ, ಲೋಭದಿಂದ. ಅತ್ತೆಗೆ ಪ್ರೀತಿಯ ಸೊಸೆಯಾಗಿ, ನನ್ನ ಮೆಚ್ಚಿನ ಮಡದಿಯಾಗಿ ನಮ್ಮ ಬದುಕು ಬಂಗಾರವಾಗಲಿ ಎಂಬ ಹಂಬಲದಿಂದ ಎಂದು ಬಿಗಿದಪ್ಪಿದರು. ಸರಿಯಪ್ಪ, ನಿಮ್ಮ ಲೋಭ ನನ್ನನ್ನು ಹಿಂಸಿಸದೆ ಬಾಳಿಸಲಿ ಎಂದು ನಾನು ಹಾರೈಸಿದರೆ ತಪ್ಪಿಲ್ಲ ತಾನೇ? ಒಳ್ಳೆಯ ಪತ್ನಿ ಹೇಗಿರಬೇಕು ಎಂದು ಗೊತ್ತಿದೆ ತಾನೇ? ಹಾಗೇ ಇದ್ದಿ ಮತ್ತು ಇರುತ್ತಿ ಎಂದು ತಿಳಿದಿರುವುದರಿಂದಲೇ ನನ್ನ ಮನ ಮತ್ತು ಮನೆ ಬೆಳಕಾಗಿದೆ. ಅದೆಲ್ಲ ಗೊತ್ತಿದೆ, ನನ್ನನ್ನು ಉಬ್ಬಿಸಬೇಡಿ. ಎಲ್ಲ ಗುಣಗಳು ಪ್ರಕಟವಾಗಲು ಇಲ್ಲಿ ಅವಕಾಶವೆಲ್ಲಿ? ಕ್ಷಮೆಯ ಧರಿತ್ರಿ, ಕಾರ್ಯೇಶು ದಾಸಿ, ಶಯನೇಶು ವೇಶ್ಯ ಇತ್ಯಾದಿಗಳಿಗಿದ್ದ ಅವಕಾಶ ಶರಣೇಶು ಮಂತ್ರಿಯಾಗಿ ಹೇಗಿರಬೇಕು ಎಂದು ಗೊತ್ತಾಗ್ತಾ ಇಲ್ಲ. ಅತ್ತೆಯ ಪಾಳಗಾರಿಕೆ ಬಗ್ಗೆ ಅಸಹನೆ ಚೆಲ್ಲಿದೆ. ಪಾರು, ನನ್ನ ಅಮ್ಮ ಇರುವವರೆಗೂ ಅವಳೇ ಇಲ್ಲಿಯ ಮಂತ್ರಿ. ಆಗಿರಲಿ, ನನ್ನ ತಕರಾರಿಲ್ಲ. ನಿಮ್ಮ ಬೇಕು ಬೇಡಗಳನ್ನು ನಾನು ಪೂರೈಸಿದಂತೆ ನನ್ನ ಬೇಕು ಬೇಡಗಳಿಗೂ ಬೆಲೆ ಕೊಡಲಿ. ನಿನ್ನ ಬೇಕು ಬೇಡಗಳೆಲ್ಲ ಅಮ್ಮನಿಗೆ ಗೊತ್ತು. ಅವಳು ಒಮ್ಮೆ ಸೊಸೆಯಾಗಿರಲಿಲ್ಲವೇ? ಹಾಗಾದರೆ ಈ ಮನೆಯಲ್ಲಿ ನಮಗೆ ಏನೂ ಸ್ವಾತಂತ್ರ್ಯವಿಲ್ಲವೇ? ಇದೆ, ಅಮ್ಮ ಕೊಟ್ಟರೆ. ಸ್ವಾತಂತ್ರ್ಯ ಕೊಡುವ ವಸ್ತುವೇ? ನೀವೇನು ಹಾಲುಗೆಲ್ಲದ ಹಸುಳೆಯೇ? ಇಂತಹ ವಿಧೇಯ ಮಗನನ್ನು ಪಡೆದ ತಾಯಂದಿರು ವಿರಳ. ಅವರ ಪ್ರಭಾವವನ್ನು ಕಂಡು ನನಗೆ ಸೋಜಿಗವೆನಿಸುತ್ತದೆ. ಹಾಗಾದರೆ ನೀವಿಷ್ಟು ತಡವಾಗಿ ಮದುವೆಯಾಗಲು ಅತ್ತೆಯೇ ಕಾರಣವೇ? ಉಚ್ಚಿ, ಎಂತಹ ಪ್ರಶ್ನೆ ಕೇಳುತ್ತಿ? ನಾನು ನಿನಗಾಗಿ, ನೀನು ನನಗಾಗಿ ಕಾದಿರಬಹುದು ಎಂದರೆ ಸಾಲದೆ ಎಂದವರೇ ನನ್ನನ್ನು ಹತ್ತಿರ ಸೆಳೆದು ತುಟಿ ತೆರೆಯದಂತೆ ಮಾಡಿದ್ದರು. ಅವರ ಮಾತಿನಲ್ಲಿ ಸತ್ಯವಿತ್ತು. ಅವರ ವ್ಯಕ್ತಿತ್ವ ನನ್ನನ್ನು ಮೋಡಿ ಮಾಡಿತ್ತು. ನೊಂದುಕೊಳ್ಳುವ ಪ್ರಸಂಗವೇ ಬರಲಿಲ್ಲ. ನನ್ನ ತಂಗಿ ಅತ್ತೆಯ ಕಾಟ ಸಹಿಸಲಾರದೆ ಗಂಡನನ್ನು ಮಂಗಳೂರಿಗೆ ವರ್ಗ ಮಾಡಿಸಿಕೊಂಡು ನಮ್ಮ ಮನೆಯಲ್ಲೇ ಜಾಂಡ ಊರಿದ್ದಳು. ಇದರಿಂದಾದ ಕೆಟ್ಟ ಅನುಭವಗಳೇನೇ ಇದ್ದರೂ ಅವಳ ಮಕ್ಕಳು ನನ್ನ ಮನಸ್ಸಿಗೆ ತಂಪೆರೆದುದನ್ನು ಮರೆಯಲು ಸಾಧ್ಯವೇ? ಹಿರಿಯವ ಪಾಪುವಿಗಂತೂ ನಾನೇ ತಾಯಿಯಾಗಿರಲಿಲ್ಲವೇ? ಲಚ್ಚಿ ಜನಿಸಿದ ಮೇಲೆ ನನ್ನನ್ನೇ ಅಂಟಿಕೊಂಡಿರುತ್ತಿದ್ದ. ಒಂದು ವೇಳೆ ಆಗ ನನ್ನ ಮದುವೆಯಾಗುತ್ತಿದ್ದರೆ ನಾನೇ ಗಂಡನ ಮನೆಗೆ ತಂದು ಸಾಕಬೇಕಿತ್ತು. ನನ್ನ ಮದುವೆಯಾದಾಗ ಪಾಪು 6ನೇ ತರಗತಿಯಲ್ಲಿದ್ದ. ಬೇಸಿಗೆ ರಜೆಯಲ್ಲಿ ಊರಿಗೆ ಹೋಗುವಾಗ, ಆಂಟಿ, ನಾನು ನಿಮ್ಮೂರಿನಲ್ಲೇ ಶಾಲೆಗೆ ಹೋಗುತ್ತೇನೆ ಎಂದ. ಗೋಗರೆದ. ಚೇತಹಳ್ಳಿಯಲ್ಲಿ ಶಾಲೆಯೇ ಇಲ್ಲ, ಇದ್ದರೂ ತುಂಬ ದೂರ, ಬಸ್ ಇಲ್ಲ. ಹೀಗೆ ನೆವನ ಹೇಳಿ ತೆಪ್ಪಗಿರಿಸಿದ್ದೆ. ಹೆತ್ತ ತಾಯಿಯ ಪ್ರೀತಿಗೂ ಇತರರ ಪ್ರೀತಿಗೂ ಅಂತರವಿಲ್ಲವೇ? ನಾಳೆ ನನಗೇ ಮಕ್ಕಳು ಹುಟ್ಟಿದರೆ, ಪಾಪುಗೆ ತಾನು ಅನಾಥ ಎಂದು ಅನಿಸಿದರೆ, ಹೀಗೆಲ್ಲ ಯೋಚಿಸಿ ಮುದ್ದು ಮಾಡಿ ಸಂತೈಸಿದ್ದೆ. ಮರುವರ್ಷ ಸಂಕ್ರಾಂತಿಗೆ ಮನೆಗೆ ಹೋದಾಗ ಎಲ್ಲೋ ಆಡಲು ಹೋಗಿದ್ದವ ಬಂದು, ಓ ಆಂಟಿ, ಯಾವಾಗ ಬಂದಿರಿ? ಅಂಕಲ್ ಎಲ್ಲಿ ಎಂದವನೇ ನನ್ನ ಉತ್ತರಕ್ಕೂ ಕಾಯದೆ ಬ್ಯಾಟ್ ತೆಗೆದುಕೊಂಡು ಆಡಲು ಹೋಗಿದ್ದ. ಕಾಲ ಎಲ್ಲವನ್ನೂ ಮರವಿನ ಗರ್ಭಕ್ಕೆ ತಳ್ಳುತ್ತದೆ ಎಂಬುದು ಸುಳ್ಳಲ್ಲ. ಗಾಢ ಸಂಬಂಧಗಳು ಶಿಥಿಲಗೊಳ್ಳುತ್ತವೆ. ನನ್ನದೇ ಮಗನಾದರೂ ಅಷ್ಟೇ. ಆದರೆ ಅತ್ತೆ ಮತ್ತು ನನ್ನವರ ಸಂಬಂಧ ಮಾತ್ರ ಇದಕ್ಕೆ ಅಪವಾದ. ಈಗಲೂ ಸಂಜೆ ಆಫೀಸಿನಿಂದ ಬಂದವರೇ ನಡೆದದ್ದೆಲ್ಲವನ್ನು ಚಿಕ್ಕ ಹುಡುಗನಂತೆ ವರದಿಯೊಪ್ಪಿಸುತ್ತಿದ್ದರು. ಸಮಸ್ಯೆಗಳಿಗೆ ತಾಯಿಯಿಂದಲೇ ಪರಿಹಾರ ಕೇಳುತ್ತಿದ್ದರು. ಮಗನ ದೌರ್ಬಲ್ಯಗಳನ್ನು ತಿದ್ದಿ ಬುದ್ಧಿ ಹೇಳುವ ಜಾಣುತನ, ಆಧ್ಯಾತ್ಮಿಕ ಸಿದ್ಧಿ ಪಡೆದವರಂತೆ ಮಾತನಾಡುವ ವೈಖರಿ, ದೂರದೃಷ್ಟಿ, ಸೂಕ್ಷ್ಮತೆಗಳನ್ನು ಕಂಡು ಚಕಿತಳಾಗಿದ್ದೇನೆ. ನನ್ನ ಯೋಚನೆಗಳೂ ಅವರಿಗೆ ತಿಳಿಯುತ್ತದೇನೋ ಎಂದು ಸಂದೇಹಿಸಿದ್ದೆ. ಪ್ರಾರಂಭದಲ್ಲಿ ಹೂವು ಹಣ್ಣು ತಂದರೆ ತಾಯಿಯನ್ನೇ ಕರೆದು ಕೊಡುತ್ತಿದ್ದರು. ಒಮ್ಮೆ ಅವರೇ, ನನಗ್ಯಾಕೆ ಕೊಡುತ್ತಿ, ಪಾರ್ವತಿ ಹತ್ರ ಕೊಡು, ಸಂಬಳವನ್ನು ಹಾಗೆಯೇ. ಮನೆಯಲ್ಲಿ ಯಾವುದೇ ಬದಲಾವಣೆ ಆಗಬೇಕಾದರೆ ಪಾರ್ವತಿ ಒಪ್ಪಿದ ಹಾಗೆ ಮಾಡು ಎಂದು ತಾಕೀತು ಮಾಡುತ್ತಿದ್ದರು. ಅವರಾಗಿ ಕೊಡಿಸುವ ಗೌರವಗಳು ನಾನು ಅವರನ್ನು ಆಧರಿಸಿ ಗೌರವಿಸುವಂತೆ ಮಾಡಿತು. ನನ್ನ ಭಾಗ್ಯಕ್ಕೆ ನಾನೇ ಹೆಮ್ಮೆ ಪಟ್ಟುಕೊಂಡಿದ್ದೆ. ಮನೆ ಕೆಲಸಗಳಲ್ಲೂ ನಾನು ಬೇಡ ಬೇಡವೆಂದರೂ ಕೇಳದೆ ಸಹಾಯ ಮಾಡುತ್ತಿದ್ದರು. ನಾನು ಸುಮ್ಮನೆ ಕೂತು ಬೊಜ್ಜು ಬೆಳೆಸಿ ಕಾಯಿಲೆಗಳನ್ನು ಆಮಂತ್ರಿಸಲೇ? ನೀನು ಒಂದು ನಿಮಿಷವೂ ಹಾಳು ಮಾಡದೆ ದುಡಿಯುವುದನ್ನು ಕಂಡು ನಾನು ಸುಮ್ಮನಿರಲೇ ಎಂದು ನೆರವಾಗುತ್ತಿದ್ದರು. ಇನ್ನು ಯಾವ ಬಟ್ಟೆಗಳನ್ನು ತೆಗೆದುಕೊಳ್ಳಬೇಡ,
ನಮ್ಮ ಬಟ್ಟೆ ಮಾತ್ರ ಹೊಲಿದರೆ ಸಾಕು ಎಂದು ಹೇಳಿದಾಗಲೆಲ್ಲ, ಅತ್ತೆ, ನಾನು ಕಲಿತ ವಿದ್ಯೆಯನ್ನು ಮರೆಯಲಾರೆ. ಮೂವರ ಮನೆ ಕೆಲಸವೇನು ಮಹಾ? ಸುಮ್ಮನೆ ಕೂತು ಸಮಯ ಕೊಲ್ಲಲು ನನಗೆ ಕಷ್ಟವಾಗುತ್ತದೆ. ಕೆಲಸ ಮಾಡುವುದೇ ಕಷ್ಟವೆನಿಸಿದಾಗ ನಾನೇ ನಿಲ್ಲಿಸುತ್ತೇನೆ. ಅವರಿವರು ಕೊಟ್ಟ ಬಟ್ಟೆಗಳನ್ನು ಹಿಂತಿರುಗಿಸಬೇಡವೇ? ನನ್ನ ತಂದೆ ಬದುಕಿರುವಾಗಲೇ ನನ್ನನ್ನು ಈ ದುಡಿಮೆಯ ದಾರಿಗೆ ತಂದು ನಿಲ್ಲಿಸಿದರು. ಅದರಿಂದಲೇ ನನಗೂ ಬದುಕು ಭಾರ ಅನ್ನಿಸಿರಲಿಲ್ಲ. ಈಗ ಇದನ್ನು ತುಕ್ಕು ಹಿಡಿಯಲು ಬಿಡಲೇ ಎಂದು ಹೇಳಿ ಸಮಾಧಾನಪಡಿಸಿದ್ದೆ. ಚೇತಹಳ್ಳಿಗೆ ಹೋದ ಪ್ರಾರಂಭದಲ್ಲಿ ಹವೆ ಹೊಗ್ಗದೆ ಜ್ವರ ಬಂದಾಗ ಅತ್ತೆ ಮಾಡಿದ ಆರೈಕೆಯನ್ನು ಕಂಡು ನನ್ನ ತಾಯಿಯೂ ಮಾಡಿರಲಾರಳು ಎಂದು ನೆನೆದು ನನ್ನ ಹೃದಯ ತುಂಬಿ ಬಂದಿತ್ತು. ಮರುವರ್ಷ ಹಬ್ಬಕ್ಕೆ ತವರಿಗೆ ಹೋದಾಗ ಅಮ್ಮ ನನ್ನನ್ನು ಅಡಿಯಿಂದ ಮುಡಿಯವರೆಗೂ ಪ್ರಶ್ನಾರ್ಥಕವಾಗಿ ನೋಡಿದ್ದಳು. ತಂಗಿಯ ಗಂಡ ಪಾಪುವಿನ ಹತ್ತಿರ, ನಿನ್ನ ಆಂಟಿ ನಮಗೆಲ್ಲ ಸಿಹಿ ತಿಂಡಿ ಊಟ ಯಾವಾಗ ಹಾಕಿಸ್ತಾರೆ ಕೇಳೋ ಎಂದಿದ್ದ. ನಾನು ಇದಕ್ಕೆಲ್ಲ ಕಿವುಡಾಗಿ ವಿಷಾಂತರ ಮಾಡಿದ್ದೆ. ಎಲ್ಲರೂ ಕುತೂಹಲದಿಂದ ಕಾಯುವ ಉತ್ತರಕ್ಕೆ ನನ್ನವರು ಅತ್ತೆಯು ಏಕೆ ಮೌನವಾಗಿದ್ದಾರೆ ಎಂಬುದೇ ಚಿದಂಬರ ರಹಸ್ಯವಾಗಿತ್ತು. ಈಗಾಗಲೇ ನನಗೆ ವಯಸ್ಸು ದಾಟಿದೆ ಎಂಬ ದಿಗಿಲು ಹೆಚ್ಚಾಗಿ ಈ ವಿಷಯ ಪ್ರಸ್ತಾಪಿಸುವುದು ಹೇಗೆ ಎಂದು ತಿಳಿಯದೆ ಒಳಗೊಳಗೆ ಬೇಯತೊಡಗಿದ್ದೆ. ಒಂದು ದಿನ ರಾತ್ರಿ ಮೊದಲೇ ಮನಸ್ಸಿನಲ್ಲಿ ರಿಹರ್ಸಲ್ ಮಾಡಿಟ್ಟಂತೆ ನಾನು ಕೇಳಿದೆ. ನೋಡಿ, ನನಗೊಂದು ಯೋಚನೆ ಇದೆ, ಕೇಳಲ್ಲ? ಒಂದಲ್ಲ 10 ಕೇಳು. ವಿನಯ ನನ್ನ ತಂಗಿ ಪುನಃ ಗರ್ಭಿಣಿ. ಅವಳ ಮಗು ಲಚ್ಚಿಯನ್ನು ನಾವು ಇಲ್ಲಿ ತಂದು ಸಾಕೋಣವೇ? ಸ್ವಲ್ಪ ಹೊತ್ತು ಮಾತೇ ಇಲ್ಲ. ದಿಂಬಿಗೊರಗಿದ ಕೈಗಳನ್ನು ಕುತ್ತಿಗೆಯ ಹಿಂದೆ ಮಡಚಿ ಫ್ಯಾನನ್ನೇ ತೊಡಗಿದರು. ಅವರ ಗಂಭೀರ ಮುಖ ಕಂಡು, ನಿಮಗೆ ಇಷ್ಟವಿಲ್ಲದಿದ್ದರೆ ಬೇಡ. ಹಗಲೆಲ್ಲ ನಾವಿಬ್ಬರೇ ಇರುವಾಗ ಬೇಜಾರಾಗುತ್ತದೆ. ಓಡಾಡುತ್ತಿರುವ ಮಗು ಇದ್ದರೆ ಎಷ್ಟು ಚೆನ್ನ ಎಂದು ಅನಿಸಿ ಹೇಳಿದೆ. ಅದು ಇರಬಹುದು, ಆದರೆ ನಿನ್ನ ತಂಗಿಯೇ ಮಕ್ಕಳು ಏಕೆ? ಯಾಕೆಂದರೆ ಬೇರೆ ಯಾರು ನಮಗೆ ಮಕ್ಕಳನ್ನು ಕೊಡುತ್ತಾರೆ? ಕೊಟ್ಟರೆ ಸಾಕಬಲ್ಲೆ ಏನು, ಸಾಕದೆ ಏನು? ನನ್ನ ಸ್ವಂತ ಮಗುವಾದ ಮೇಲೆ ಮಾತ್ರ ಮೊದಲಿನಷ್ಟೇ ಪ್ರೀತಿ ಇದ್ದಿತ್ತು ಎಂದು ಹೇಳಲಾರೆ. ಅದಕ್ಕೆ ಏನು ಹೇಳದೆ ಪಕ್ಕದಲ್ಲಿದ್ದ ಮ್ಯಾಗ್ಝೀನಿನ ಹಾಳೆಗಳನ್ನು ತಿರುವಿ ಮುಖಕ್ಕೆ ಅಡ್ಡ ಹಿಡಿದು ಓದುವುದರಲ್ಲಿ ಮಗ್ನರಾದರು. ಓದುವುದಲ್ಲ, ಬರೀ ನೋಡುತ್ತಿದ್ದರು. ಕಳೆಗುಂದಿದ ಮುಖವನ್ನು ಕಂಡು ನಾನು ಈ ವಿಷಯಕ್ಕೆ ಅಂದೆ ಪೂರ್ಣ ವಿರಾಮ ಹಾಕುವುದೆಂದು ನಿರ್ಧರಿಸಿದ್ದೆ. ಮರುದಿನ ರಾತ್ರಿ ದೀಪ ಆರಿದ ಮಲಗಲು ಬಂದಾಗ, ಪಾರ್ವತಿ, ಇವತ್ತು ನಾನು ಒಂದು ಪ್ರಶ್ನೆ ಕೇಳುತ್ತೇನೆ, ಪ್ರಾಮಾಣಿಕವಾಗಿ ಉತ್ತರಿಸುತ್ತೀಯಾ ಎಂದರು. ಅವರ ಮುಖವನ್ನೇ ದಿಟ್ಟಿಸಿ, ಕೇಳಿ, ಏನದು? ನಿನಗೆ ಇಷ್ಟು ತಡವಾಗಿ ಮದುವೆಯಾಗಲು ಕಾರಣವೇನು? ಯಾಕೆಂದರೆ ನೀವು ಮೊದಲೇ ನನ್ನನ್ನು ಕೇಳಿಕೊಂಡು ಬಂದಿರಲಿಲ್ಲ. ಉಲ್ಟಾ ಮಾತನಾಡಬೇಡ. ನಿನ್ನ ತಂಗಿಗೆ ಯಾಕೆ ಮೊದಲು ಮದುವೆಯಾಯಿತು? ಈಗ ಯಾಕೆ ಈ ಪ್ರಶ್ನೆ ಕೇಳುತ್ತೀರಿ? ನಿಮಗೆ ಮೊದಲೇ ಗೊತ್ತಿರಲಿಲ್ಲವೇ? ಮೊದಲು ಸ್ವಲ್ಪ ಗೊತ್ತಿತ್ತು, ಈಗೀಗ ಹೆಚ್ಚು ಗೊತ್ತಾಗತೊಡಗಿದೆ. ನಿನ್ನ ತಂಗಿಯ ಗಂಡ ನಿಮ್ಮ ಮನೆಯಲ್ಲೇ ಇರಲು ಕಾರಣವೇನು ಎಂದು ದುರುಗುಟ್ಟು ನನ್ನನ್ನು ನೋಡತೊಡಗಿದರು. ನನ್ನ ತಂಗಿ ಕಾಲೇಜಿಗೆ ಹೋಗುತ್ತಿರುವಾಗಲೇ ರಘುನನ್ನು ಪ್ರೀತಿಸಿದಳು. ಜಾತಿಯವನೇ ಆದ ಕಾರಣ ಇನ್ನು ವಿಪರೀತಕ್ಕೆ ಹೋಗುವುದು ಬೇಡವೆಂದು ತಿಳಿದ ತಂದೆ ನನ್ನ ಒಪ್ಪಿಗೆ ಪಡೆದೇ ಮದುವೆ ಮಾಡಿದರು. ಇದಾದ 6 ತಿಂಗಳಲ್ಲಿ ತಂದೆ ತೀರಿದ್ದರಿಂದ ಅವನಿಗೆ ಮಂಗಳೂರಿಗೆ ವರ್ಗವಾದುದರಿಂದ ಮನೆ ಅಳಿಯನಾದ. ಮನೆಯಲ್ಲಿ ಒಬ್ಬ ಗಂಡಸಿರಲಿ ಎಂದು ಅಮ್ಮನ ಅಪೇಕ್ಷೆ. ಇದಿಷ್ಟು ಸತ್ಯ ಸಂಗತಿ. ಮತ್ತೇನು ಸಂದೇಹ ನಿಮಗೆ? ಯಾಕೋ ನಿನಗೆ ಅವನ ವರ್ತನೆ ಅಷ್ಟು ಹಿಡಿಸುವುದಿಲ್ಲ. ಇದು ಒಳ್ಳೆಯ ಕತೆ. ನಿಮಗೆ ಹಿಡಿಸಿ ಏನಾಗಬೇಕು? ತಂಗಿಗೆ ಅವನು ಹಿಡಿಸಿದರೆ ಸಾಕು. ನನಗೆ ಹಿಡಿಸಬೇಕಾಗಿಲ್ಲ ನಿಜ, ಆದರೆ ಅಕ್ಕನಿಗೂ ಹಿಡಿಸಿದ್ದಾನೋ ಎಂದು ಅವ ಅನುಮಾನ. ತಟ್ಟನೆ ತಲೆಗೆ ಸುತ್ತಿಗೆಯಲ್ಲಿ ಬಡಿದಂತಾಯಿತು. ನೇರವಾಗಿ ಖಾರವಾಗಿ ಅವನ ಮುಖ ನೋಡಿದೆ. ಏನು ಅನುಮಾನ? ಹೇಳುವುದನ್ನು ಸ್ಪಷ್ಟವಾಗಿ ಹೇಳಿ. ಈ ದ್ರಾವಿಣ ಪ್ರಾಣಾಯಾಮವೇಕೆ? ಅವರ ತೋಳು ಹಿಡಿದು ಕೇಳಿದೆ. ಉತ್ತರವಿಲ್ಲ. ಮುಖದಲ್ಲಿ ಪುಂಡತನದ ನಗುವಿತ್ತು. ಕೃತಿಯಲ್ಲಿ ನಂಬಿಕೆ ಇಲ್ಲದವರನ್ನು ಮಾತಿನಲ್ಲಿ ನಂಬಿಸುವ ವ್ಯರ್ಥ ಪ್ರಯತ್ನ ಮಾಡಲಾರೆ ಎಂದಾಗ ಗಂಟಲು ಕಟ್ಟಿತು. ಎದ್ದು ಬಚ್ಚಲ ಮನೆಗೆ ಹೋದೆ. ಮುಖಕ್ಕೆ ನೀರು ಹಾಕುತ್ತಾ ಕಣ್ಣೀರನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ಸುಮಾರು ಹೊತ್ತಿನ ನಂತರ ಕೋಣೆಗೆ ಬಂದಾಗ ಹಾಸಿಗೆಯಲ್ಲಿ ಮರದ ಕೊರಟಿನಂತೆ ಕಣ್ಣು ಮುಚ್ಚಿ ಮಲಗಿದ್ದರು. ನನ್ನ ಮಟ್ಟಿಗೆ ಪ್ರತಿಕ್ರಿಯೆ ಶೂನ್ಯ. ಸ್ವಲ್ಪ ಹೊತ್ತಿನಲ್ಲಿ ಅವರ ಗೊರಕೆಯ ಸದ್ದು ಕೇಳಿಸಿತು. ನನ್ನ ನಿದ್ದೆ ಹಾರಿತು. ದುಂಬು ತೋಯುತ್ತಿತ್ತು. ಗತಸ್ಮರಣೆಗಳು ಆವರಿಸಿದವು. ರಘು ಮನೆಯ ಅಳಿಯನಾಗಿ ಬಂದಾಗ ಏಕವಚನದಲ್ಲೇ ಕರೆದು ತಮ್ಮನಂತೆ ಮಮತೆ ಇಟ್ಟಿದ್ದೆ. ಆದರೂ ಆ ಗಂಡು ಪ್ರಾಣಿ ತನ್ನ ಸಹಜ ಸ್ವಭಾವವನ್ನು ತೋರಿಸದಿರಲಿಲ್ಲ.
ಸಂದರ್ಭ ಸಿಕ್ಕಿದಾಗಲೆಲ್ಲ ಮುಟ್ಟುವುದು, ತಟ್ಟುವುದು ಇತ್ಯಾದಿ ಕಪಿಚೇಷ್ಟೆಗಳನ್ನು ಮಾಡುತ್ತಿದ್ದ. ಈ ಸಾಮಾನ್ಯವೆನಿಸಿ ಚೇಷ್ಟೆಗಳು ಮತ್ತೆ ಮತ್ತೆ ವಿಪರೀತಕ್ಕೇರುವ ಸ್ಥಿತಿ ತಲುಪುತ್ತಿದೆ ಎಂದು ಅರಿವಾಗಿ ಕ್ರೋಧಗೊಂಡು ನಾನು ಇನ್ನು ಮುಂದೆ ಇಂತಹ ಕುಚೇಷ್ಟೆಗಳನ್ನು ಮಾಡಿದರೆ ಜಾಗ್ರತೆ ಎಂದು ಎಚ್ಚರಿಸಿ ಅವನೊಡನೆ ಮಾತುಕತೆಯೇ ನಿಲ್ಲಿಸಿದ್ದೆ. ಅದನ್ನೇ ಇವರು ಮಹತ್ತಾಗಿ ತಿಳಿದಿರಬಹುದೇ? ವೃಷನಿಂದ ಮುಟ್ಟಿಸಿಕೊಳ್ಳದ ಹೆಣ್ಣು ಯಾರಿದ್ದಾರೆ ಈ ಕಾಲದಲ್ಲಿ? ಸಿಟಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಹೆಣ್ಣು ಯಾವ ಯಾವ ತರಹ ವಿಕೃತ ಕಾಮಚೇಷ್ಟೆಗಳಿಗೆ ಬಲಿಯಾಗಬೇಕಾಗುತ್ತದೆ ಎಂದು ಇವರಿಗೆ ಗೊತ್ತಿಲ್ಲವೇ? ಕಂಡಕ್ಟರ್ಗಳಿಂದ ಮೈ ತಿಕ್ಕಿಸಿಕೊಳ್ಳದೆ ಪೀಕ್ ಅವರ್ನಲ್ಲಿ ಯಾರು ಪ್ರಯಾಣ ಮಾಡುತ್ತಾರೆ? ಬಸ್ಸಿನಲ್ಲಿದ್ದ ಇತರರು ತಮ್ಮನ್ನು ನೋಡುತ್ತಾರೆ ಎಂಬ ಪರಿವೇ ಇಲ್ಲದೆ ಕೆಲವು ಗಂಡಸರು ಮಾಡುವ ನಿರ್ಲಜ್ಜ ವರ್ತನೆಗೆ ಎಷ್ಟು ಸಲ ನಾನು ಕೆರಳಲಿಲ್ಲ. ದೂರ ಪ್ರಯಾಣದಲ್ಲಿ ಒಂಟಿ ಹೆಂಗಸು ಚೂರಿ ಬ್ಲೇಡುಗಳನ್ನು ಕೈಯಲ್ಲಿ ಹಿಡಿದೇ ಪ್ರಯಾಣ ಮಾಡಬೇಕಾಗುತ್ತದೇನೋ? ಇದೆಲ್ಲವನ್ನೂ ಅರಿಯದ ಮುಗ್ಧರೇ ಇವರು. ಯಾವ ಅರ್ಥದಲ್ಲಿ ನನ್ನನ್ನು ಈ ರೀತಿ ಪ್ರಶ್ನಿಸಿದರು? ಯಾವಾಗಲೂ ಹೆಂಗಸನ್ನೇ ಅಪರಾಧಿಯನ್ನಾಗಿ ಮಾಡುವುದು ಗಂಡಸರಿಗೆ ರೂಢಿಯಾಗಿದೆ. ಅದಕ್ಕೆ ಧರ್ಮದ ಮುದ್ರೆಯೂ ಬಿದ್ದಿದೆ. ಗಂಡಸರಿಗೇನು? ಕೆಸರು ಕಂಡಲ್ಲಿ ತುಳಿಯಬಹುದು, ನೀರು ಕಂಡಲ್ಲಿ ತೊಳೆಯಬಹುದು. ಇದೇ ತಾನೇ ಧೋರಣೆ? ಯಾವ ಜನ್ಮದ ಪಾಪದ ಫಲದಿಂದ ನಾನು ಹೆಣ್ಣಾಗಿ ಹುಟ್ಟಿ ಈ ರೀತಿಯ ದುಃಖ ಅನುಭವಿಸಬೇಕಾಯಿತೋ? ಮರುದಿನ ಬೆಳ್ಳಿ ಮೂಡುವ ಮೊದಲೇ ಎದ್ದ ಮನೆ ಕೆಲಸ ಮುಗಿಸಿದೆ. ಯಾಕಿಷ್ಟು ಬೇಗ ಎದ್ದೆ ಎಂದು ಅತ್ತೆ ಕೇಳಿದಾಗ ಎಚ್ಚರವಾಯಿತು. ಮತ್ತೆ ಮಲಗಿದರೆ ನಿದ್ದೆ ಬರಲಿಲ್ಲ ಎನ್ನಬೇಕಾಯಿತು. ಲೆಕ್ಕದ ಮಾತುಗಳಿಂದ ದಿನ ಕಳೆಯಿತು. ಮುಖ ಕೊಟ್ಟು ಮಾತನಾಡಲು ನನ್ನಿಂದಾಗಲಿಲ್ಲ. ಆ ದಿನ ರಾತ್ರಿ ಬಹಳ ಹೊತ್ತು ಹೊಲಿಯುತ್ತಾ ಕೂತರೂ ಬಾ ಸಾಕು ಎಂದು ಅವರೂ ಕರೆಯಲಿಲ್ಲ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆ ಯಾಕೆ ಕಟ್ಟಿದರೋ? ಅತ್ತೆ ಮಾತ್ರ ಸಾಕು, ತುಂಬ ರಾತ್ರಿ ಆಯಿತಲ್ಲ, ಇನ್ನು ಮಲಗು ಎಂದರು. ನನಗೆ ಕೆಲವು ದಿನಗಳಿಂದ ನಿದ್ದೆಯೇ ಬರುವುದಿಲ್ಲ. ಅತ್ತೆ ಹಾಸಿಗೆಯಲ್ಲಿ ಹೊರಳಾಡುವುದು ಯಾಕೆ ಎಂದು ಸ್ವಲ್ಪ ಹೊತ್ತು ಕೆಲಸ ಮಾಡುತ್ತೇನೆ ಎಂದೆ. ನಿದ್ದೆ ಬರುವುದಿಲ್ಲವೇ? ಏನದು? ಎಷ್ಟು ದಿನಗಳಿಂದ? ನಾಳೆ ಡಾಕ್ಟರರ ಹತ್ತಿರ ಹೋಗಿ ಬನ್ನಿ. ನನಗೆ ಹಾಗೇನೂ ಆಗಿಲ್ಲ. ನಿದ್ದೆಗೆಟ್ಟು ಅಭ್ಯಾಸವಿದೆ. ಇದೇನು ದೊಡ್ಡದಲ್ಲ ಎಂದು ಹಾರಿಸಿ ಮಾತನಾಡಿದರು. ಯಾರಾದರೂ ಲೇಡಿ ಡಾಕ್ಟರರ ಹತ್ತಿರ ಪರೀಕ್ಷೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಚಿಗುರಿತು. ಸೂಕ್ಷ್ಮ ಬುದ್ಧಿಯುಳ್ಳ ಅತ್ತೆಯವರಿಂದ ಅದನ್ನೆಲ್ಲ ಮುಚ್ಚಿಡಲು ಸಾಧ್ಯವಿಲ್ಲ. ಏನೋ ತಾಳ ತಪ್ಪಿದೆ ಎಂದು ಊಹಿಸಿದರೋ ಏನೋ. ಆ ದಿನ ಮಧ್ಯಾಹ್ನ ಊಟವಾದ ನಂತರ ಅದು ಇದು ಮಾತನಾಡುತ್ತಾ ಸುದ್ದಿ ಎತ್ತಿದರು. ನಮ್ಮ ಪದ್ಮನಾಭನಿಗೆ ಮಕ್ಕಳ ಯೋಗವಿಲ್ಲವೆಂದು ಎಂದಾಗ ಕತ್ತಲಿದ್ದ ನನ್ನ ಆಸೆಗೆ ದಾರಿದೀಪ ಸಿಕ್ಕಿತು. ನೀವು ಜಾತಕವನ್ನು ಅಷ್ಟು ನಂಬುತ್ತೀರಾ? ಮತ್ತೆ ಹೇಳಿದ್ದೆಲ್ಲ ನಿಜವಾಗಿರುವಾಗ ಅದನ್ನು ನಂಬದಿರುವುದು ಹೇಗೆ ಸಾಧ್ಯ? ಹಾಗಾದರೆ ನನ್ನ ಜಾತಕದಲ್ಲಿ 4 ಮಕ್ಕಳ ಯೋಗ ಇದೆಯಲ್ಲ, ಅದಕ್ಕೆ? ನಿಜವಾಗಿಲ್ಲ. ಅತ್ತೆ ಮೌನ. ಏನೋ ನನಗಂತೂ ಮನೆ ತುಂಬ ಮಕ್ಕಳು ಬೇಕು ಅನಿಸುತ್ತದೆ. ನೀನು ಹಳ್ಳಿ ಹೆಂಗಸಿನಂತೆ ಮಾತನಾಡುತ್ತೀಯಲ್ಲ. ಈಗಿನ ಹೆಣ್ಮಕ್ಕಳಿಗೆ ಒಂಟಿ ಮನೆಯಲ್ಲಿರುವುದೇ ಖುಷಿ. ಒಂದೇ ಹೆರಿಗೆಗೆ ಪಟ್ಟಣದ ಹೆಣ್ಣುಗಳು ಸಾಕಪ್ಪ ಎಂದು ಸೋತಿರುತ್ತಾರೆ. ಅದೂ ಅಲ್ಲದೆ 35 ದಾಟಿದ ಮೇಲೆ ಮಕ್ಕಳಾದರೆ ತಾಯಿಗೂ ಕಷ್ಟ, ಮಗುವಿಗೂ ಕಷ್ಟ ಎಂದು ನಿನಗೆ ತಿಳಿದಿರಬಹುದಲ್ಲ ಎಂದರು. ನನ್ನ ಮರ್ಮಕ್ಕೆ ನಾಟುವ ಉತ್ತರ ಕೊಟ್ಟರು. ಹಾಗಾದರೆ 35 ದಾಟಿದ ಮೇಲೆ ಯಾರೂ ಹೆರಲಿಲ್ಲವೇ? ಎತ್ತಿರಬಹುದು ಪಾರ್ವತಿ, ಆದರೆ ಬಹಳ ಆಪತ್ತು ಇದೆ ಅಷ್ಟೇ. ಏನತ್ತೆ, ನೀವು ಒಬ್ಬ ತಾಯಿಯಾಗಿ ಹೀಗೆ ಹೇಳಬಹುದೇ? ತಾಯಿಯಾಗುವ ಹೆಣ್ಣಿಗೆ ಆ ಆಪತ್ತು ಲೆಕ್ಕವಲ್ಲ ಎಂದು ತಿಳಿಯದೆ? ತಿಳಿದಿವೆ ಪಾರ್ವತಿ, ಆದರೆ ನಿನ್ನನ್ನು ಆ ಆಪತ್ತಿಗೆ ಬಲಿ ಕೊಡಲಿ ನಮಗೆ ಇಷ್ಟವಿಲ್ಲ ಎಂದು ಜಾಣ ಉತ್ತರ ಕೊಟ್ಟು ಹೋದರು. ಅತ್ತೆ ನಿಗೂಢ ವ್ಯಕ್ತಿಯಾಗಿ ಕಂಡರು. ಮರುದಿನ ಮಹಾಲಯ ಅಮಾವಾಸ್ಯೆ. ಊರ ದೇವಸ್ಥಾನಕ್ಕೆ ಹೋಗುವ ರೂಢಿ ಇತ್ತು. ನನಗೆ ದೇವಸ್ಥಾನಕ್ಕೆ ಪ್ರವೇಶ ನಿಷೇಧವಾಗಿರುವುದರಿಂದ ಮನೆಯಲ್ಲೇ ನಿಲ್ಲಬೇಕಾಯಿತು. ತಾಯಿ ಮಗ ಇಬ್ಬರೇ ಹೋದರು. ಆ ದಿನವೂ ನನ್ನವರ ಬಿಗುಮಾನವೇನೂ ಕಡಿಮೆಯಾಗಿರಲಿಲ್ಲ. ನಗುವಿನ ಮುಖವಾಡವಿಟ್ಟು ಹೆಪ್ಪುಗಟ್ಟಿದ ಬಂಡಿಗಟ್ಟಲೆ ದುಃಖವನ್ನು ಮರೆಮಾಡಿದೆ. ಆ ದಿನವೂ ಕಳೆಯಿತು. ಅವರು ಆಫೀಸಿಗೆ ಹೋದ ಮೇಲೆ ಅತ್ತೆ ನನ್ನ ಹತ್ತಿರ ಕರೆದು, ಪಾರ್ವತಿ, ನಿನ್ನಲ್ಲಿ ಒಂದು ವಿಷಯ ಹೇಳುವುದಿದೆ. ಅದು ನನ್ನ ತಪ್ಪೊಪ್ಪಿಗೆಯೂ ಹೌದು. ನೀನು ದೊಡ್ಡ ಮನಸ್ಸಿನಿಂದ ನನ್ನನ್ನು ಕ್ಷಮಿಸುತ್ತೀ ಎಂದು ನಂಬಿದ್ದೇನೆ. ಎಂತಹ ಮಾತನಾಡ್ತಿದ್ದೀರಿ ಅತ್ತೆ? ಏನು ಮಾಡಿದ್ದೀರಿ ನನಗೆ ಅಂತಹದ್ದು? ಹೇಳಿ ಅತ್ತೆ ಪ್ಲೀಸ್ ಎಂದು ಪಾರ್ವತಿ ಅತ್ತೆಯನ್ನು ಕೇಳಿದಳು.
ನನಗೆಲ್ಲ ವಿಷಯ ತಿಳಿದಿದೆ. ಅವನ ದೌರ್ಬಲ್ಯವನ್ನು ಮುಚ್ಚಿಡಲು ನಿನ್ನ ಮೇಲೆ ಅನುಮಾನ ಪಟ್ಟಿರಬಹುದು. ಅದಕ್ಕೆ ಕಾರಣವೂ ಇದೆ. ರಘು ನೀನೊಬ್ಬ ಗಂಡು ಬೀರಿ ಹೆಣ್ಣೆಂದು, ನಿನ್ನ ಬಗ್ಗೆ ತೀರಾ ಲಘುವಾಗಿ ಮಾತನಾಡುತ್ತಿದ್ದನೆಂದು ಅವನಿಗೆ ಯಾರೋ ಹೇಳಿದ್ದರಂತೆ. ಯಾರೋ ಹೇಳಿದ್ದರೆಂದು ಕಣ್ಣಾರೆ ಕಾಣದೆ ಕಳಂಕಿನಿ ಎಂದು ಆರೋಪ ಹೊರಿಸುವುದೇ? ನೀನು ಲಚ್ಚಿಯನ್ನು ಕರೆತರುವ ಪ್ರಸ್ತಾಪ ಎತ್ತಿದಾಗಲೇ ಅವನ ಅಸಹಾಯಕತೆಯ ಅರಿವಾಗಿ ಈ ಕಳಂಕ ಹೊರಿಸಿ ನಿನ್ನನ್ನು ತೆಪ್ಪಗಿರಿಸಿರಬಹುದು ಎಂದು ಭಾವಿಸಿದ. ಈ ಕಳಂಕ ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದು ಹೇಗೆ? ಅವನು ಮದುವೆಗೆ ಒಪ್ಪಿರಲಿಲ್ಲ. ನಾನೇ ಒತ್ತಾಯದಿಂದ ಅವನ ಬಾಳಿಗೊಂದು ಸಂಗಾತಿ ಇರಲಿ ಎಂದು ನಿನ್ನನ್ನು ಮದುವೆ ಮಾಡಿಸಿದೆ. ಮೊದಲೇ ನಿನಗೆ ಹೇಳಿದ್ದುದು ನಮ್ಮ ತಪ್ಪು. ಆದರೆ ಈ 2 ವರ್ಷಗಳಲ್ಲಿ ನೀವು ಜಕ್ಕವಕ್ಕಿಗಳಂತೆ ಬಾಳುತ್ತಿದ್ದುದನ್ನು ಕಂಡು ಅವನು ತಿಳಿಸಿರಬೇಕು ಎಂದು ಭಾವಿಸಿದ್ದೆ. ನಿನ್ನ ದೊಡ್ಡ ಗುಣವನ್ನು ಮನದಲ್ಲೇ ವಂದಿಸಿದ್ದೆ. ಯಾರು ಏನೇ ಹೇಳಲಿ ನನಗೆ ನಿನ್ನಲ್ಲಿ ನಂಬಿಕೆ ಇದೆ. ನಮ್ಮ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಪಾರು, ನಮ್ಮನ್ನು ಕ್ಷಮಿಸುತ್ತೀಯಾ? ತಲೆ ತಗ್ಗಿಸಿ ಕೂತ ನನ್ನ ಗಲ್ಲ ಹಿಡಿದೆತ್ತಿದರು. ಈ ದೌರ್ಭಾಗ್ಯಕ್ಕಾಗಿ ನಾನು ಯಾರನ್ನು ದೂರಲಿ? ಏನು ಹೇಳಲಿ? ತಡವಾಗಿ ಮದುವೆಯಾದ ನನ್ನ ತಪ್ಪೆ. ಮಕ್ಕಳಾಗದಿದ್ದರೂ ಚಿಂತೆ ಇರಲಿಲ್ಲ. ಆದರೆ ನನ್ನ ಶೀಲವನ್ನು ಶಂಕಿಸುವವರೊಡನೆ ಹೇಗೆ ಬೆರೆಯಲಿ? ಕಳ್ಳತನ ಮಾಡಿದವರನ್ನು ಕಳ್ಳನೆಂದು ಸಂಶಯಪಟ್ಟರೆ ಆಗುವ ನೋವು ಪ್ರಾಯಶಃ ಕಳ್ಳನಿಗೆ ಕದ್ದು ಸಿಕ್ಕಿ ಬಿದ್ದರೂ ಆಗಲಾರದು. ಕಟ್ಟೆಯೊಡೆದು ಹೊರಬಂದ ಕಣ್ಣೀರನ್ನು ಒರೆಸಿ ಅತ್ತೆಯ ಕೈಗಳನ್ನು ಹಿಡಿದು, ಅತ್ತೆ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಆದರೆ ನಂಬಬೇಕಾದವರು ನನ್ನನ್ನು ನಂಬದಿದ್ದರೆ ಹೇಗೆ ಬದುಕಲಿ? ಅದು ಹೌದು ಪಾರ್ವತಿ, ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ಸ್ವಲ್ಪ ದಿವಸದ ನಂತರ ಎಲ್ಲ ಸರಿಯಾಗುತ್ತದೆ. ನೀನು ದುಃಖಿಸಬೇಡ, ನಾನೆಲ್ಲ ಸರಿ ಮಾಡುತ್ತೇನೆ ಎಂದು ಸಂತೈಸಿದರು. ಈ ಮನೆ ನನ್ನ ಎಲ್ಲ ಆಸೆಗಳನ್ನು ಸಮಾಧಿ ಮಾಡಿತು. ತವರೂರ ದಾರಿಯಲ್ಲಿ ಕಣ್ಣಲ್ಲಿ ಮುಳ್ಳಿಲ್ಲ ಎಂಬ ಹಾಡು ನೆನಪಾಗಿ ನನ್ನ ತವರು ಮನೆಯ ದಾರಿಯ ತುಂಬ ಕಲ್ಲು ಮುಳ್ಳುಗಳೇ ತುಂಬಿದಂತೆ ಕಂಡಿತು. ಹರಿದ ಬಟ್ಟೆಗಳನ್ನು ಹೊಲಿಯಲೆಂದು ಮಿಷಿನಲ್ಲಿ ಕೂತವಳಿಗೆ ಹೀಗೆಯೇ ಹರಿದ ಹೃದಯಗಳನ್ನು ಜೋಡಿಸಲು ಸಾಧ್ಯವಾಗುತ್ತಿದ್ದರೆ ಎಂದು ಯೋಚಿಸುತ್ತಿದ್ದಂತೆ ಕಣ್ಣೀರ ಬುತ್ತಿ ಹೊಡೆಯಿತು. ಅವನಲ್ಲಿರುವ ಸಮಸ್ಯೆನ ಹೆಂಡತಿ ಹತ್ರ ಹೇಳ್ಕೊಳ್ದೆ ಹೆಂಡತಿಯ ಶೀಲದ ಮೇಲೆ ಅನುಮಾನ ಪಟ್ಟು ತುಂಬ ದೊಡ್ಡ ತಪ್ಪು ಮಾಡಿರ್ತಾನೆ. ಅವನು ಮಾಡಿದ್ದು ಸರಿನಾ ತಪ್ಪಾ? ಈ ಅತ್ತೆಯ ದೊಡ್ಡ ಗುಣಕ್ಕೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.